ಇವಾಗಲೇ ಹೇಳಿದೆ ಪೊಟ್ಯಾಷಿಯಂ ಪೈರೈಡ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಗೋ ಪೌಡ್ರನ್ನ ನೀರೊಳಗಡೆ ಬೇಕಾದ್ರೂ ಹಾಕಿ ಕುಡಿಸ್ಬೋದು, ಇಲ್ಲ ಅಂತಂದರೆ ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು ಅಂತ ಹೇಳಿದೆ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಇವತ್ತು ಹೇಳ್ತಾ ಇರೋದೇನಪ್ಪ ಅಂದರೆ ಪೊಟ್ಯಾಷಿಯಂ ಪೈರೈಡು ನಿಮ್ಮ ಹತ್ರ ಎಲ್ಲಾದರೂ ಗಲೀಜಿದ್ರೆ, ಅಂದರೆ ಈಗ ನೀರು ಎಲ್ಲರೂ ಗಲೀಜೈತೆ ಸ್ಮೆಲ್ ಐತೆ ಅನ್ನೋದೇನಾರು ಇತ್ತು ಅಂತಂದರೆ ಹಿಂಗೆ ನೋಡ್ತಾ ಇರ್ಬೋದು ಇಲ್ಲಿ. ಅಂದರೆ ಬಾತುಕೋಳಿ ಗುಂಡಿ ಅದು, ಅಂದರೆ ಅದರೊಳಗಡೆ ಏನಾರ ಬ್ಯಾಕ್ಟೀರಿಯಾಸು ಮತ್ತು ವೈರಸ್ಗಳೇನಾರು ಇತ್ತು ಅಂದರೆ ಕ್ಲಿಯರ್ ಆಗೋಕ್ಕೆ ಈ ಥರ ಹಾಕ್ಬಿಟ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾಸು ಅಥವಾ ಈ ಥರದ್ದು ಏನಾದರೂ ಕೊಳ್ತಿರೋ ಔಷಧಿಗಳು ಮತ್ತು ಕೊಳ್ತಿರೋ ಥರ ಗಬ್ಬರೋದು ಈ ಥರದ್ದು ಏನಾರು ಆಯ್ತೈತೆ ಅಂದರೆ ಪೊಟ್ಯಾಷಿಯಂ ಪೈರೈಡು ಅದರಲ್ಲಿರುವಂಥ ಕೊಚ್ಚೆಗಳನ್ನ ಇದನ್ನು ಮತ್ತು ಫಾರ್ಮಲಿನ್ ಅಂತ ಒಂದು ಟಾನಿಕ್ ಬರುತ್ತೆ, 40 ರೂಪಾಯಿ ಒಂದು ಟಾನಿಕ್. ಫಾರ್ಮಲಿನ್ ಮತ್ತು ಪೊಟ್ಯಾಷಿಯಂ ಪೈರೈಡ್ ಏನಾದರೂ ಹಾಕ್ಬಿಡೋದು ಅಂದರೆ ಇರೋ ಗಲೀಜ್ನೆಸ್ಸು ಮತ್ತು ಅದರಲ್ಲಿ ಏನಾದರೂ ನಿಮಗೆ ಬ್ಯಾಕ್ಟೀರಿಯಾಸು ನೊಣಗಳು ಇಲ್ಲ ಸೊಳ್ಳೆಗಳು ಏನಾದರೂ ಕಾಣಿಸ್ತೈತೆ ಅಂದರೆ ಈ ಥರ ನೀರೊಳಗಡೆ ಹಾಕ್ಬಿಟ್ರೆ ಸಾಕು. ಅಚ್ಚುಕಟ್ಟಾಗಿ ಒಳಗಡೆ ಏನೇ ಇದ್ರೂ ಕ್ಲಿಯರ್ ಮಾಡುವಂಥದ್ದು ಪೊಟ್ಯಾಷಿಯಂ ಪೈರೈಡು. ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಈ ಥರ. ಅಂದರೆ ಇದರಿಂದ ಏನಾದರೂ ಸಸಿಗಳಿಗೆ ಇಲ್ಲ ಪ್ರಕೃತಿಗೆ ಏನಾದರೂ ಪ್ರಾಬ್ಲಮ್ ಆಗೋದು ಅಂತ ಕೇಳೋದಾದ್ರೆ ಅಂದರೆ ಆ ಥರದ್ದೇನೂ ಪ್ರಾಬ್ಲಮ್ ಆಗೋಲ್ಲ. ಏನಾದರೂ ವೈರಸ್ಗಳು ಬ್ಯಾಕ್ಟೀರಿಯಾಸ್ಗಳು ಕೋಳಿ ಹಣ್ಣುಗಳು ಮತ್ತು ಬಾತುಕೋಳಿ ಏನಾರ ಕೆರ್ಕೋತಾ ಇರ್ತವೆ, ಆ ಥರ ಕೆರ್ಕೊಳ್ಳೋದು ಈ ಥರದ್ದು ಏನಾರು ಕೆರ್ಕೊತಾಯಿತು ಮೈ ಏನಾರ ಗಲೀಜಾಗೈತೆ ಅನ್ನೋದಿತ್ತು ಅಂದರೆ ಈ ಥರ ಹಾಕ್ಬಿಟ್ರೆ ಸಾಕು, ಅದೇ ಕ್ಲೀನ್ ಮಾಡುತ್ತೆ. ಅಂದರೆ ಈಗ ಇಲ್ಲಿ ಗುಂಡಿ ತೋಡಿರೋದನ್ನ ನೀರನ್ನ ಆಚೆ ತೆಗೆದಾಕೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಈ ಥರ ಮಾಡಲೇಬೇಕಾಗುತ್ತೆ. ಇಲ್ಲ ಬಿಲ್ಚಿಪ್ ಇಲ್ಲ ಅಂದರೆ ಪೊಟ್ಯಾಷಿಯಂ ಪೈರೈಡು ಈ ಥರದ್ದು ಏನಾದರೂ ಹಾಕಲೇಬೇಕು. ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ಬೆನಿಫಿಟ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಈ ಥರ ಹಾಕೊಂಡ್ರೆ ಬೆನಿಫಿಟ್ಟು ಮತ್ತು ಪ್ರಾಬ್ಲಮ್ಸ್ ಏನೂ ಇರೋಲ್ಲ ಫ್ರೆಂಡ್ಸ್. ಬಡ್ಡಿ ಮಗ ನೀವು ಇಕ್ಕೋದು 16-17 ಮೊಟ್ಟೆ ಕೇಳೋಕೆ ಹೋದ್ರೆ ಕಚ್ಚಕ್ಕೆ ಹೆಂಗೆ ಬರ್ತಾವೆ ನೋಡ್ರಿ ಇಲ್ಲಿ ಯಾಕೆ ಮೊಟ್ಟೆ ಇಕ್ತಲ್ಲ ಅಂತ ಕೇಳಿದ್ರೆ ಸಾಕು, ಏನಾದರೂ ಮೊಟ್ಟೆ ಇಕ್ಕಗಂಟ ತಿಕ್ಕ ಮುಚ್ಕೊಂಡು ಇರಲ್ಲ ಅನ್ನೋ ರೇಂಜ್ಗೆ ಹೆಂಗೆ ಕಚ್ಚುತ್ತಾವೆ ನೋಡ್ರಿ. ಏನು ನಾವೇನಾರ ಮಾಡಿದ ಓಕೆ. ಪ್ಯೂರ್ ನಾಟಿ ಕೋಳಿಗಳನ್ನ ನೋಡಬೇಕು ಅಂತಿರಲ್ಲ, ನೋಡ್ಕೊಳ್ರಪ್ಪ ಕಣ್ಣು ಹತ್ರ ಮತ್ತು ಶೈನಿಂಗು ಏಟೆಗಳು ಯಾವ್ಯಾವ ಥರ ಇರ್ತಾವೆ ತಾಯಿ ಕೋಳಿಗಳು ಕಚ್ಚಕ್ಕೆ ಹೆಂಗೆ ಬರ್ತಾಯಿದ್ದು ಮೊಟ್ಟೆ ಇಕ್ಕೋದು ಅದರಲ್ಲಿ ಹೆಂಗೆ ಕಚ್ಚೋದು ಮಗ ಹಂಗೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ, ಅಥವಾ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ ಇದೊಂದ್ಸಲ ಟ್ರೈ ಮಾಡಿ. ಏನಪ್ಪ ಅಂತಂದರೆ ಕಾವು ಕೂತಿರೋ ಕೋಳಿಗಳನ್ನ ಇಲ್ಲ ಅಂತಂದರೆ ಮೊಟ್ಟೆ ಕೂತಿರೋ ಕೋಳಿಗಳನ್ನ ಅತಿ ಹೆಚ್ಚು ರಾಸವಾಗಿರೋ ತಾಯಿ ಕೋಳಿಗಳನ್ನ ಹತ್ರ ಹೋಗ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಸುಮ್ಮನೆ ಅದನ್ನ ಕಿಚಾಯಿಸಿ, ಅಂದರೆ ಹೋಗ್ಬಿಟ್ಟು ಈ ಥರ ಕಿಚಾಯಿಸೋದು, ಕಚ್ಚಕ್ಕೆ ಬರೋದು ಮತ್ತು ಅದನ್ನ ಕೆಣಕ್ತಾ ಇರೋದು, ಅಂದರೆ ಸುಮ್ಮನೆ ಮೊಟ್ಟೆ ಕೂತಿಲ್ದಿರೋದನ್ನ ಈಗ ನೋಡ್ತಾರೆ. ಇದು ಎದ್ದೋಗೋದಂತೂ ಇಲ್ವೇ ಇಲ್ಲ, ಕಚ್ಚಕ್ಕೆ ಬಂದ್ರೆ ಬೇಕಾದ್ರೆ ಕಚ್ಚುತ್ತದ, ಇಲ್ಲ ಅಂತಂದರೆ ತಲೆ ಬಗ್ಗಿಸ್ಕೊ ಈ ಥರ ಆಟ ಆಡ್ತದೆ ವಿನಃ ಯಾವುದೇ ಕಾರಣಕ್ಕೂ ಕಚ್ಚೋದು ಮಾಡೋದಿಲ್ಲ. ಬಟ್ ಅದ ಕಾವು ಕೂತಿದಾಗ ಕಾವು ಕುಣಿಸ್ಬೇಕು. ಬಟ್ ಈಗ ಮೊಟ್ಟೆ ಇಲ್ಲದಿರೋ ಕಾರಣಕ್ಕೆ ಕಾವು ಕುಣಿಸೋಕೆ ಆಯ್ತಲ್ಲ. ಆದರೆ ಅಲ್ಲಿ ಹೋಗ್ಬಿಟ್ಟು ಒಂದು ಸತ ಮುಟ್ಟೋದು ಈ ಥರ ಮಾಡಿಬೇಕಾರೆ 1-2-3 ಸಲ ಟ್ರೈ ಮಾಡಿ. ಕಚ್ಚಕ್ಕೆ ಬರೋದು ಇದು ಮಾಡೋದು, ಆಮೇಲೆ ಆಟ ಆಡೋಕ್ಕೆ ಚೆಂದ. ಅಂದರೆ ಆಟ ಆಡ್ಕೊಂಡು ಕೆಲಸ ಮಾಡೋ ಪಾರಮಲ್ಲಿ ಕೆಲಸ ಮಾಡೋರು ಅದನ್ನು ಮುಟ್ಬಿಟ್ಟು ಬೇಜಾರಾಗಿ ದಿನ ಇದೇ ಕೆಲಸ ಮಾಡ್ತೀನಲ್ಲಪ್ಪ, ದಿನ ಮಾಡೋದೇ ಕೆಲಸ ಮಾಡಬೇಕು ಅಂತ ಏನಾರು ಅನ್ಕೊಂಡು ಮಾಡ್ತಾಯಿದ್ರೆ ಸುಮ್ಮನೆ ವೇಸ್ಟ್ ಅದೆಲ್ಲ. ಅಚ್ಚುಕಟ್ಟಾಗಿ ಇವೆಲ್ಲ ಎಂಜಾಯ್ ಮಾಡ್ಕೋಬೇಕು. ಅಂದರೆ ನೀವೇನಾದರೂ ಒಂದು ಪ್ರಾಣಿ ಪಕ್ಷಿ ಸಾಕಾದಾಗ ಅದು ನಿಮ್ಮ ಹತ್ರ ಮಾತಾಡೋ ಥರ ಇರಬೇಕು. ಅಂದರೆ ಇವೇನೋ ನಮ್ಗೆ ಹೇಳ್ತೈತೆ, ಇದೇನೋ ನಮ್ಗೆ ಕೇಳ್ತೈತೆ, ಪ್ರತಿಯೊಂದೂ ಅವಾಗ ಮೂಮೆಂಟ್ಸೇ ಗೊತ್ತಾಗೋಯ್ತೆ ನಾಟಿ ಕೋಳಿದು ಅದೇನು ಮೂಮೆಂಟ್ಸು ಅಂತ. ಕೆಲವ್ರು ಏನು ಮಾಡ್ತಾರೆ, ಕೆಲಸವ್ರು ಇರ್ತಾರೆ, ಕೆಲಸವ್ರು ಅರ್ಥ ಮಾಡ್ಕೋತಾರೆ, ಕೆಲಸದವ್ರೇನೋ ನೀರು ಮಾಡ್ಬಿಡೋದು ಮೇವು ಹಾಕ್ಬಿಡೋದು, ಅವ್ರಿಗೇನು ಅಂತಂದರೆ ಏನು ಇವೆಲ್ಲ ನಮ್ಮವಲ್ವಲ್ಲ ಅನ್ನೋ ಇಂಪಾರ್ಟೆನ್ಸ್ ಇರೋದಿಲ್ಲ. ಈಗ ಇವಕ್ಕೆಲ್ಲ ನಮ್ಮ ಮೂಮೆಂಟ್ಸ್ ನಮಗೆ ಗೊತ್ತಾಗಿರ್ತವೆ. ಈಗ ಇವು ಮೊಟ್ಟೆ ಇಕ್ಕಿರೋದ್ರಾಗ ಈಗಾಗಲೇ ಕಚ್ಚೇ ಬಿಡ್ತೀವಿ. ಎಷ್ಟು ಅಗಲ ಬಾಯ್ಬಿಡ್ತಾವೆ ಕೋಳಿಗಳು ನೋಡ್ಕೊಳ್ರಿ. ಆವಾಗ ನಿಮಗೆ ಪ್ರತಿಯೊಂದು ಮೂಮೆಂಟ್ಸು ಗೊತ್ತಾಗುತ್ತೆ. ಆಮೇಲೆ ಏನೋ ಅಂತಂದ್ರೆ ಮೂಮೆಂಟ್ಸ್ ಗೊತ್ತಾದಾಗ ಇಲ್ಲಿ ಶ್ವಾಸ ಇರೋವಂಥದ್ದು ಕೋಳಿಗಳಿಗೆ ಕೋಪ ಮಾಡ್ಕೊಳ್ಳೋದು ಯಾವ ಥರ ಇರ್ತವೆ ಅಂತ, ಶ್ವಾಸದ ಕೋಳಿಗಳಿವೆಲ್ಲ ಈ ಥರ. ಇವರು ಮೊಟ್ಟೆಯಿಂದ ಎಷ್ಟೊತ್ತು ಗೆದೋಳ್ತಾರೆ ಅಂದರೆ ಈ ವಿಡಿಯೋದಲ್ಲಿ ಹೇಳ್ಬಿಡ್ತಾರೆ. ಅದೇನಪ್ಪ ಅಂತಂದರೆ ಇವ್ರು ಎಷ್ಟೊತ್ತು ಬೇಕು ಎಷ್ಟೊತ್ತು ಗೆದೋಳ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನೋಡ್ಕೊಳ್ರಿ. ಒಂದು ಸಲ ಮೊಟ್ಟೆ ಬಂದಿರೋ ಕೋಳಿ ಮಿನಿಮಮ್ 2 ಗಂಟೆ ಟೈಮ್ ಬೇಕೇ ಬೇಕು. ಅಂದರೆ ಈಗ ಇದ್ಲಿಂದ ಎದೋಳ್ಸೋದು
ಆಮೇಲೆ ಏನು ಅಂತಂದರೆ ಮೊಟ್ಟೆ ಎತ್ಕೊಳ್ಳೋಕೆ ಹೋದರೆ ಕಚ್ಚೋದು, ಆಮೇಲೆ ಕೊರ್ರ ಅನ್ನೋದು, ಕಚ್ಚೋದು, ಈ ಥರ ಸೌಂಡ್ ಮಾಡೋದು. ಮತ್ತು ಈ ಥರ ಆಮೇಲೆ ಏನು ಅಂತಂದರೆ ಈ ಥರ ಸ್ಲೋಪ್ ಆಗಿರೋ ಜಾಗದಲ್ಲಿ ಅಂದರೆ ನಾವು ಜಾಗ ಮಾಡಿಕೊಟ್ಟಿರ್ಬೇಕಾಗುತ್ತೆ. ಈ ಜೊಳ್ಳು ಮಡಗಿರೋದೇನಪ್ಪ ಅಂದರೆ ಪ್ರತಿ ಸಲ ಶೆಡ್ ಕ್ಲೀನ್ ಮಾಡಿದಾಗ ಜೊಳ್ಳು ಹಾಕೋಕ್ಕೆ ಅಂತ ಮಡಗಿರೋದು. ಅದರಲ್ಲಿ ಏನಪ್ಪ ಅಂದರೆ ಕೋಳಿಗಳು ಹೋಗ್ಬಿಟ್ಟು ಅದರೊಳಗೆ ಮೊಟ್ಟೆ ಇಕ್ತಾ ಇರ್ತೀವಿ. ಇವಾಗ ಅಂದರೆ ಖುಷಿ ವಿಚಾರ ಇದು ಅಂತಂದರೆ ಇವಾಗ ನಾವು ಇಲ್ಲೆಲ್ಲ ಒಂದು ಟ್ರೈಗಳು ಓದಬೇಕಾಗಿತ್ತು, ಅದೆಲ್ಲ ಜಾಗ ಮಾಡ್ಕೊಡ್ಬೇಕಾಗಿತ್ತು, ಎಲ್ಲನೂ ಮಾಡ್ಕೊಡ್ಬೇಕಾಗಿತ್ತು. ಈಗ ಆ ಜಾಗಪ್ಪಾಗೆ ಏನು ಬೇಕಾಗಿಲ್ಲ. ಈಗ ಹೋಗ್ಬಿಟ್ಟು ಮೊಟ್ಟೆ ಇಕ್ತಾವೆ ಅಚ್ಚುಕಟ್ಟಾಗಿ, ಬೇಕಾದ್ರೆ ಇಲ್ಲೇ ಕಾವು ಕುಣಿಸ್ಬಿಟ್ರೆ ಇನ್ನೂ ಮರಿ ಮಾಡಿಬಿಡ್ತು ಮಾತ್ರ. ಈಗ ಆಲೆ ಇದಾವೆ ಇದೊಂದು ಕೋಳಿ ಕಾವು ಬಂದದ, ಇದಾಲೆ ಕಾವು ಬಂದು ಎದೋಳಿಸಿದ್ರು ಕಚ್ಚಾಕ್ ಬರೋದು ನೋಡ್ರಿ. ಮತ್ತು ಈ ಥರದ್ರಲ್ಲಿ ಅಚ್ಚುಕಟ್ಟಾಗಿ ಕಾವು ಬಂದಿರ್ತವೆ. ಇವೆಲ್ಲ ಕಾವು ಬಂದಿರೋ ಕೋಳಿಗಳು. ಇದು ಅದು ಮೂರುವೆ ಒಂದು ಯಾವುದೋ ಅದೊಂದೇ ಮೊಟ್ಟೆ ಇಕ್ತಾರೋದು, ಅಲ್ಲಿ ಕಾಣಿಸ್ತೈತಿಲ್ಲ ಅದೊಂದೇ ಮೊಟ್ಟೆ ಇಕ್ತಾರದು. ಕೆಲವು ಕೋಳಿಗಳು ಮಣ್ಣಿಗೆ ಅಡ್ಜಸ್ಟ್ ಆಗ್ಬಿಡ್ತವೆ, ಕೆಲವು ಕೋಳಿಗಳು ಜೋಳಿಗೆ ಅಡ್ಜಸ್ಟ್ ಆಗ್ಬಿಡ್ತವೆ. ಇವು ಜೋಳಿಗೆ ಅಡ್ಜಸ್ಟ್ ಆಗ್ಬಿಟ್ಟವೆ ಅಂದರೆ ಇದ್ರೊಳಗಡೆ ಫಿಕ್ಸಿಂಗು, ಇಲ್ಲೇ ಹೋಗ್ಬಿಟ್ಟು ಕೂತ್ಕೊಳ್ಳೋಣ, ಇಲ್ಲೇ ಹೋಗ್ಬಿಟ್ಟು ಮೇಯೋಣ, ಇದೇ ಫಿಕ್ಸಿಂಗ್ ಆಗ್ಬಿಟ್ಟವೆ ಇವು. ಇನ್ನು ಅಲ್ಲಿ ಈಗೇನಾದರೂ ಆ ಮೂಲೆಯಲ್ಲಿ ಮೊಟ್ಟೆ ಇಕ್ತು ಅಂದರೆ ಹೊಡೆದೋಯ್ತು ಅಂದರೆ ಹೋಯ್ತು. ಆಮೇಲೆ ಇದು ಇಲ್ಲೆಲ್ಲಾರ ಜಾರ್ಕತ್ತು ಅಂದರೆ ಇಲ್ಲಿ ಹೋಯ್ತು. ಅಂದರೆ ಈ ಬೆಡ್ ಏನಕ್ಕೆ ಬುದ್ಧಿರೋದೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲಾರ ಬೇರೆ ತ ಮೊಟ್ಟೆ ಇಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವ ನಿಮಗೆ ಅಂತ ಕೇಳೋಕೆ ಹೋದ್ರೆ ತಿರ್ಗಿ ಹಂಗೆ ಬೈತವೆ. ಒಬ್ಬಡೆಯಿಂದ ಇಕ್ಕದೇ ಹೆಚ್ಚು ನಾವೆಲ್ಲರೂ ಇಕ್ತೀವಿ ಅಂತ. ಇದು ಆಲ್ರೆಡಿ ಕೋಳಿ ನೋಡಿದ ತಕ್ಷಣ ಗೊತ್ತಾಗೋಯ್ತೆ ಮೊಟ್ಟೆ ಬಂದೈತಾ, ಮೊಟ್ಟೆ ಇಕ್ಕುತ್ತಾ, ಮೊಟ್ಟೆ ಇಕ್ಕಲ್ವ ಅಂತ. ಇದು ಮೊಟ್ಟೆ ಇರೋದು, ಇದು ಕಾವು ಕೂತಿರೋದು, ಅದು ಕಾವು ಕೂತಿರೋದು ಅಂತಂದರೆ ಅಲ್ಲೇ ಗೊತ್ತಾಗೋಯ್ತು ನೋಡ್ರಲ್ಲಿ. ಮೊಟ್ಟೆ ಬಂದರೆ ಯಾವ್ಯಾವ ಥರ ಅಂತ, ಬ್ಯಾಕಲ್ಲಿ ಯಾವ ಥರ ಆಡ್ತಾ ಇರ್ತದೆ ಅಂತ. ಅಂತಂದರೆ ಮೊಟ್ಟೆ ಇಕ್ಕೋ ಟೈಮಿಗೆ ಬಂದರೆ ಈ ಥರ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಮೊಟ್ಟೆ ಕೋಳಿಗಳು ಮತ್ತು ಇದೆಲ್ಲ ಗೊತ್ತಾಗೋಯ್ತದೆ ಕಾವು ಬಂದಿರೋ ಕೋಳಿಗಳು.